ಎದ್ದಾ ಕಾಫಿ ಕುಡ್ದಾಗ ಹೋದಾರು ನಮ್ಮ ಅಜ್ಜನು ನಮ್ಮ ಹುಡ್ಗನು. ಆಲೇನೆ 9 ಗಂಟೆ ಆಟ ಬಂತು. ಊಟತ್ತಾದ್ರೂ ಮಂತಾಗ ಬರೋದ್ ಬೇಡ್ವಿ. ಅದ್ ಎಲ್ಗೋಗಿ ಕೂಕೊಂಡಿದಾವೆ ಎರಡೂನು. ಯಾತನ ಅಂಗಡಿಗೆ ಹೋಗಿ ತಾಂಬರೋಣ ಅಂತಂದ್ರೆ ಇಲ್ಲಿ ಮಂತಾಗ ಯಾರು ಇಲ್ಲ ಅಂತ ನಾನ್ ಯೋಚನೆ ಮಾಡ್ತಾ ಇದೀನಿ. ಎರಡು ಹೋಗಿ ಅಲ್ಲಿ ಎಲ್ಲನ ಕೂಕಂತವೆ. ಆ ಅಜ್ಜ ಅಲ್ಲೆಲ್ಲನ ಹೋಟ್ಲು ತಗೋ ಅಲ್ಲೆಲ್ಲನ ಕೂಕೊಂಡ್ ಬಿಡಿಸೇತಾನೆ. ಈ ಹುಡ್ಗ ಆ ಗುಡಿಯಾಗೋ ಅಲ್ಲಿ ಸ್ಕೂಲಿನ ಫೀಲ್ಡ್ನಾಗೋ ಎಲ್ಲನ ಆಟ ಆಡಕ್ ಹೋಗುತ್ತೆ. ಅಲ್ಲ ನಮ್ಮ ಅಜ್ಜ ಇಲ್ಲೆಲ್ಲನ ಹೋಟ್ಲು ತಗ ಕೂಕೊಂಡಿದ್ರೆ ಯೂಟತ್ತಿಗೆ ಬಂದ್ಬಿಡೋನು. ಮುದ್ದೆ ಆಗೈತೆ ಅಂತಾನ, ಕೈ ತೊಳ್ಕೊಂಡು ಕೂಕೊಂಡ್ಬಿಡೋನು ಉಮ್ಮಕ್ಕಿಕ್ಕು ಅಂತಾನ. ಇವತ್ತೇನ್ ಯೂಟತ್ತಾದ್ರೂ ಬಂದಿಲ್ಲ, ಎಲ್ಗೋಗಿದ್ದಾನ ಇವತ್ತು? ಸಾರ್ ಮಾಡೋಣ ಅಂದ್ರೆ ಯಾತು ತರಕಾರಿ ಇಲ್ಲ ಹೋಗತ್ತ. ದಿನ ಸಾರಿಂದ ಒಂದ್ ಚಿಂತೆ ಆಗುತ್ತಂಗೇನೆ. ಅಲ್ಲಿ ಹಳ್ಳಿ ಮರತಾಗ ಯಾರನ್ನ ತರಕಾರಿ ಇಕ್ಕೊಂಡಿದ್ರೆ ಹೋಗಿ ತಾಂಬರೋಣ ಅಂತಂದ್ರೆ ಈ ಮಂತಾಗ ಯಾರು ಇಲ್ಲ. ಮಂತಾಗ ಯಾರು ಇಲ್ದಿದ್ರೆ ಯಾರನ್ನ ಬಂದು ಸೌದೆ ಸೊಪ್ಪು ಎಲ್ಲ ಒತ್ಕೊಂಡು ಹೋಗ್ತಾರೆ. ಈ ಹುಡ್ಗನ ಅಜ್ಜನ ಬಂದ್ರೆ ಬಿಟ್ಟು ಹೋಗಿ ತರಕಾರಿ ತಾಂಬರೋಣ ಅಂತ ನೋಡ್ತಾ ಇದೀನಿ ಅವಾಗಿಂದನ. ಒಬ್ರು ಬರಂಗಿಲ್ಲ. ಇಬ್ರು ಉಂಬಕ್ ಮಾತ್ರ ಒತ್ತಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಯಾತನ ಬದುಕು ಬಾಳು ಮಾಡೋಣ ಅಮ್ಮಂಗಿಲ್ಲ. ಮಂತಾಗೆ ಸೌದೆ ನೀರು ಯಾತನ ಐದಾವ ಇಲ್ವಾ ತಂದ್ ಕೊಡೋಣ ಅಮ್ಮಂಗ ಏನಿಲ್ಲ. ತಾತನು ಮೊಮ್ಮಗನು ತಿಕ್ಕ ತಿರ್ಕೊಂಡು ಅಲ್ಟ್ ಬಿಡ್ತಾರೆ, ಉಂಬದಾಗ್ತಿಲ್ಲ. ಅಜ್ಜಿ ಅಜ್ಜಿ ಏಯ್ ಹುಡ್ಗ, ಎದ್ದಾ ಕಾಫಿ ಕುಡ್ದಾಗ ಓದಾನಲ್ಲ ನೀನು? ಎಲ್ಗೋಗಿದ್ದ? ನಿಮ್ ತಾತನು ಅಷ್ಟೇನೆ, ಎದ್ದ ಕಾಫಿ ಕುಡ್ದಾಗ ಓದನು, ಇನ್ನ ಪತ್ತೇನೆ ಇಲ್ಲ. ಮಂತಕ್ ಹೋಗ್ಬೇಕು ಅಂಬದ್ ಜ್ಞಾನ ಇಲ್ವೇ ನಿಮ್ಗೆ? ಎಲ್ಗೋಗಿದ್ದ ನೀನು? ಅಲ್ಲ ಸಾರಿಗೆ ಯಾತು ಇಲ್ಲ, ಒಂದೆರಡು ಟಮಾಟೆ ಹಣ್ಣಿಲ್ಲ, ಒಂದ್ ಬದ್ನೆಕಾಯಿ ಇಲ್ಲ. ಯಾತನ ಸಾರ್ ಮಾಡಕ್ಕೆ ತರಕಾರಿನ ತಾಂಬರಕ್ ಹೋಗೋಣ ಅಂತಂದ್ರೆ ಇಲ್ಲಿ ಮಂತ ಯಾರ್ಯಾರು ಇಲ್ಲ. ಯಾರು ಇಲ್ದಿದ್ರೆ ಬಿಟ್ಟು ಹೋದ್ರೆ ಅವ್ರು ಇವ್ರು ಬಂದು ಅದು ಇದು ಓದ್ಕೊಂಡು ಹೋಗ್ತಾರೆ. ಅದಕ್ಕೇನೆ ನಾನ್ ನೋಡ್ತಾ ಇದೀನಿ, ನೀವ್ ಬತ್ತೀರಾ, ಇವಾಗ ಬತ್ತೀರಾ ಅವಾಗ ಬತ್ತೀರಾ ಅಂತನ. ತಾತನು ಬರಂಗಿಲ್ಲ, ಮೊಮ್ಮಗನು ಬರಂಗಿಲ್ಲ. ಇವ್ನು ಇವಾಗ ಹಳ್ಳ ಆಡ್ಸ್ಕೊಂಡ್ ಬಂದೇವನೆ, ಕೈಯಾಗ ಬೇರೆ ಯಾತ ಸೀಲೆ ಹಿಡ್ಕೊಂಡ್ ಬಂದೇವನೆ. ಯಾತ ಅದು? ಅಜ್ಜಿ ಇವತ್ತು ನೀನೇನ್ ತರಕಾರಿ ತಾಂಬರ್ಬೇಡ ಬಿಡು. ನಿನ್ ತರಕಾರಿ ದುಡ್ಡ ನಾನು ತಾತ ಸೇರ್ಕೊಂಡು ಉಳಿಸಿದೀವಿ ಇವತ್ತು. ತರಕಾರಿ ದುಡ್ಡ ನೀನು ನಿನ್ ತಾತ ಉಳಿಸಿದ್ರೇನು? ಯಾಕಿವ ತುಂಬಲ್ವೇನ್ ಇಬ್ರುನು? ಅಜ್ಜಿ ನಾನ್ ಹಂಗಲ್ಲ ಹೇಳಿದ್ದು. ನೀನು ಇವತ್ತು ತರಕಾರಿ ಸಾರು ಏನ್ ಮಾಡ್ಬೇಡ. ನಾನು ಮೀನ್ ಹಿಡ್ಕೊಂಡ್ ಬಂದಿದ್ದೀನಿ. ತಾತನು ನಾನು ಕರಿಯಕ್ ಹೋಗಿ ಮೀನ್ ಹಿಡ್ಕೊಂಡ್ ಬಂದ್ವಿ. ಬೇಸ್ಗೆ ಕಾಫಿ ಕುಡಿತಿದ್ದಂಗೆನೆ ಮೀನ್ ಹಿಡ್ಕೊಂಡ್ ಬರಕ್ ಹೋಗಿದ್ವಿ ನಾನು ತಾತನು. ಇದ್ರಾಗೆ ಮೀನ್ ಇದಾವೆ ಕಣಜ್ಜಿ, ಒಂದ್ 2 kg ಹೊಸು, ಒಂದು ದಪ್ಪಂದು ಐತೆ ಮೀನು. ಏನು ನೀನು ನಿಮ್ ತಾತನು ತೊರೆಯಕ್ ಹೋಗಿದ್ರೆ ಮೀನ್ ಹಿಡ್ಕೊಂಡ್ ಬರಕ್ಕೆ? ಮತ್ ನನ್ಗೆ ಹೇಳಲೇ ಇಲ್ಲ ಎದ್ದಾಗ ತೊರೆಯಕ್ ಹೋಗ್ತೀವಿ ಮೀನ್ ಹಿಡ್ಕೊಂಡ್ ಬರಕ್ಕೆ ಅಂತಾನ? ಹೇಳೋಕಿವಳು ನಿನ್ಗೇನ ಹೇಳಿದ್ರೆ ಊರ್ ಬಾಯ್ ಮಾಡ್ತಿದ್ದಂಗೇನೆ ಹೋಗ್ಬೇಡ್ರಿ ಅಂತಾನ. ಅಕ್ಕೇನೆ ತಾತನೇ ಹೇಳಿದ್ದು, ನಿಮ್ಮ ಅಜ್ಜಿಗೆ ಹೇಳ್ಬೇಡ್ಕಂಡ್ ಪಾಪ, ಅವಳ ಹಂಗೇನೆ ಬಾಯ್ ಮಾಡ್ತಾಳೆ, ಕಳ್ಸಲ್ಲ ಮೀನ್ ಹಿಡ್ಕೊಂಡ್ ಬರಕ್ ಹೋಗ್ತೀವಿ ಅಂತಂದ್ರೆ ಊರ್ ಬಾಯ್ ಮಾಡಿ ಕಳ್ಸೋದಿಲ್ಲ ಎಲ್ಗುನು. ಅಕ್ಕೇನೆ ಏನು ಹೇಳಕ್ ಹೋಗ್ಬೇಡ, ಸುಮ್ಮನೆ ಹಿಡ್ಕೊಂಡ್ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋತು. ತಾಕ ಇದ್ರಾಗ ಮೀನು ತೊಳೆದು ಸಾರ್ ಮಾಡ್ರಿ ಹಂಗೆ, ನಾನ್ ಬತ್ತೀನಿ ಅಂತ ಹೇಳಿ ತಾತ ನನ್ ಕೈ ಕಳಿಸ್ತು. ತಾಕ ತೊಳಿಬೇಕಂತ ಇವನ ಮೀನ ತೊಳೆದು ಸಾರ್ ಮಾಡು. ಅದಕ್ಕೆ ತಾತ ಮೊಮ್ಮಗನು 9 ಗಂಟೆ ಆದ್ರೂ ಪತ್ತೇನೆ ಇಲ್ಲ ಮನೆ ಕಡಿಕೆ. ನಾನು ನೋಡ್ತೀನಿ ಈಟೊತ್ತಿಗೆ ಬರ್ಬೇಕಾಯ್ತಲ್ಲ ಉಬ್ಬಕ್ ತಾಂಬ ಅಂತಾನ ಇಬ್ರುನು. ಈಟೊತ್ತಾದ್ರೂ ಬರ್ಲಿಲ್ಲ, ಅದ್ ಎಲ್ಗ್ ಹೋಗಿದ್ದಾರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಇಬ್ರುನು ತೊರೆಯಕ್ ಹೋಗಿದ್ದೀರಾ ಸರಿಯಾದ ಸೆಮೆಗುಳೆ ಇಬ್ರು ನೀವುನು. ಅಜ್ಜಿ ಇವನ್ ಎಲ್ ತೊಳೆಯನ ಅಜ್ಜಿ ಮೀನ? ಇಲ್ಲೇ ಮನೆ ತಾಗೆ ತೊಳೆಯನ ಏನು ಅಲ್ಲಿ ನಲ್ಲಿ ತಕೊಂಡೋಗ್ ತೊಳೆಯನ? ಮನೆ ತಾಗ ಏನ್ ಬೇಡ ಕಣ್ ಪಾಪ. ಅವನ್ ತೊಳೆಯಕ್ಕೆ ಸ್ಯಾನೆ ನೀರ್ ಬೇಕು. ನಡಿ ಆ ನಲ್ಲಿ ತಾಗೆ ತೊಳೆಯನ್ ನಡಿ ಸುಮ್ಮನ. ಅಲ್ಲಾದ್ರೆ ಆತ ನೀರ್ ಹಿಡ್ಕೊಂಡ್ ತೊಳಿಬೋದು. ಇಲ್ಲಿ ಮಂತ ಯೋಸ್ತತಿ ನೀರ ತೊಳೆಯಕ ಅವನ್ನ ನೀಸ್ ಬೇರೆ. ಮನೆ ತಾಗ ತೊಳೆದ್ರೆ ಅದೇ ವಾಸನೆ ಬಡಿತೈತೆ ಹಂಗೆ ಮನೆ ಎಲ್ಲನ. ನಡಿ ಅಲ್ಲಿ ನಲ್ಲಿ ತಾಗೆ ತೊಳ್ಕೊಂಬರ ನಡಿ. ನಿಮ್ಮ ಅಜ್ಜ ಎಲ್ಗೋದ್ನೋ ಏನೋ ಬರ್ಬೇಕ್ ತಾನೆ, ಇನ್ನ ಹಿಡ್ಕೊಂಬರಕ್ ಹೋಗ್ಯವನಂತೆ. ಬಂದು ಇವನ್ನೆಲ್ಲ ತೊಳ್ಕೊಡ್ಬೇಕ್ ತಾನೆ. ಇವಾಗ ತೊಳೆದು ಸಾರ್ ಮಾಡೋ ಒಟ್ಟತ್ತಿಗೆ ಓಟತ್ತಾಗುತ್ತೆ. ಅಜ್ಜಿ ತೊರೆಯಾಗೆ ಇನ್ನೊಂದ್ ದಪ್ಪನ ಬತ್ತಿದ್ವು ಕಣಜ್ಜಿ ಮೀನು. ಅಕ್ಕೇನೆ ಇನ್ನೊಂದೆರಡು ಸಿಕ್ಕಿರೆ ಹಿಡ್ಕೊಂಬತ್ತೀನಿ. ನಿಮ್ ಅತ್ತೆಯರಿಗೆ ಕಳ್ಸಕ್ಕಾಗುತ್ತೆ, ನೀವ್ ಹೋಗ್ ಪಾಪ ತಕೊಂಡು ಅಂತ ಅಂತು. ಇರು ನಮ್ ತಾತ ಇನ್ನ ಹೊಸ ಹಿಡ್ಕೊಂಡ್ ಬರುತ್ತಲ್ಲ ಅವನ ಅತ್ತೆಯರಿಗೆ ಕೊಟ್ ಕಳ್ಸನ ಕಣಜ್ಜಿ. ಹೌದೇನ್ ಪಾಪ, ದಪ್ಪನ ಬತ್ತಿದ್ವೇನು? ಸರಿ ಬಿಡು, ಹಿಡ್ಕೊಂಬಂದ್ರೆ ನಿಮ್ ತಾತೇನ ದಪ್ಪನವ ನಿಮ್ ಅತ್ತೆರಿಗೆ ಕಳ್ಸನ. ಪಾಪ ಅವ್ರ ಊರಾಗೆ ಮೀನ್ ಸಿಗಲ್ವಂತೆ, ಅಪ್ರೂಪ ಅವ್ರಿಗೆ. ಮೀನ್ ಕಳ್ಸಮ್ಮ ಅಲ್ಲೆಲ್ಲನ ಬಂದ್ರೆ ಒಂದ್ 2 kg ತಕೊಂಡು ಅಂತ ಫೋನ್ ಮಾಡಿದ್ಲು ನಿಮ್ ಅತ್ತೆ. ಹಂಗಾರೆ ಬೈನಾಗ ನಿಮ್ ತಾತನೇ ತಾಂಡೋಗ್ ಕೊಟ್ಬೋತಾನೆ ಹೇಳು. ನಡಿ ಅಲ್ಲಿ ಟ್ಯಾಂಕಿ ತಾಕೆ ತಕೊಂಡೋಗ ಅಲ್ಲಿಕ್ಕಿ ಒಂದ್ ಬಕೆಟ್ ತಗೊಂಡೋಗಿ ನೀರ್ ಒತ್ತಿಕ್ಕು. ಬತ್ತೀನಿ ನಾನು, ತೊಳೆಯನ ಇಬ್ರು ಸೇರ್ಕೊಂಡು. ಹೋಗ್ ಮನೆಯಿಂದೆ ಬಕೆಟು ಚೊಂಬು ಎಲ್ಲ ಐತೆ, ತಕೊಂಡೋಗಿ ಅಲ್ಲಿ ನೀರ್ ಹಿಡ್ದಿಕ್ಕು. ಬತ್ತೀನಿ ನಾನು. ಒಂದಿಟ್ಟು ಹಸಿಟ್ಟುನು, ಒಂದಿಟ್ಟು ಎಣ್ಣೆ, ಆಮೇಲೆ ಅದನ್ನ ಮೀನ್ ಉಜ್ಜಕ್ಕೆ
ಒಂದು ಚಾಕನ ಯಾತನ ತಕೊಂಡು ಬತ್ತೀನಿ ಹೋಗು. ಒಂದಿಷ್ಟು ಸೌಳ್ ತಕೊಂಡು ಚೆನ್ನಾಗಿ ಉಜ್ಕೊಂಡು ಅಲ್ಲೇ ಅಚ್ಚಕಟ್ಟಾಗಿ ತೊಳ್ಕೊಂಬರೋಣ. ತಿರ್ಗಾ ಮಂತಾಕ್ ತಂದೇನ ತೊಳೆದ್ರೆ ನೀಸು ಒಂದ್ ವಾರ ಆದ್ರೂ ಹೋಗಲ್ಲ ಆ ಮೀನಿಂದ ವಾಸನೆ. ಅಲ್ಲೇ ಅಚ್ಚಕಟ್ಟಾಗಿ ತೊಳ್ಕೊಂಬರ್ಬೇಕು ನಲ್ಲಿ ತಗೇನೆ. ನಡಿ ಬತ್ತೀನಿ ನಾನಂಗೆ. ಸರಿ ಆತು ಕಣಜ್ಜಿ, ನಲ್ಲಿ ತಗೊಂಡೋಗಿ ಬಕೆಟು ಚೊಂಬು ಆಮೇಲೆ ಮೀನುನು ತಗೊಂಡೋಗ್ತೀನಿ ನಾನೇನೆ. ತಕೊಂಡೋಗಿ ಬಕೆಟ್ನಾಗ ನೀರ್ ಹೊತ್ಕೊಂಡು ಹಂಗ ಉಜ್ತಿರ್ತೀನಿ ನೀನು ಬಾ ಜಲ್ದು. ಸರಿ ಹೋಗ್ ಪಾಪ, ಹಂಗ ಉಚ್ಚಿರು, ನಾನು ಬತ್ತೀನಿ ಒಂದ್ ಚಾಕ ತಕೊಂಡು ಜಲ್ದು. ಫ್ರೆಂಡ್ಸ್, ನಿಮ್ಮೂರಲ್ಲೂ ಈ ತರ ಜಗ್ಗ ಬೋರ್ಗಳು ಇದಾವ ಈಗ್ಲೂನು? ಅಥವಾ ನೀವು ಈ ತರ ಜಗ್ಗ ಬೋರ್ಗಳಿಗೆ ಜಗ್ಗಿ ನೀರ್ ತಕೊಂಡೋಗಿರೋ ನೆನಪಿದ್ಯಾ ನಿಮ್ಗೆ? ಹಾಗಿದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ಇವಾಗ ಯಾವ ಊರಲ್ಲೂ ಈ ತರ ಜಗ್ಗ ಬೋರ್ಗಳು ಕಾಣಿಸೋದೇ ಇಲ್ಲ. ಮೊದ್ಲೆಲ್ಲನ ಈ ತರ ಜಗ್ಗ ಬೋರ್ಗಳಿಗೆ ನಾವು ನೀರ್ ಹೊತ್ಕೊಂಡು ತಗೊಂಡೋಗ್ತಿದ್ವಿ. ಇವಾಗೆಲ್ಲನ ಕರೆಂಟ್ ಇಲ್ಲ ಅಂದ್ರೆ ನೀರಿಲ್ಲ, ಏನೂ ಇಲ್ಲ. ಮೊದ್ಲು ಕರೆಂಟ್ ಇಲ್ದಿದ್ರೆ ನಮಗೆ ನೀರ್ ಸಿಗೋದು ಜಗ್ಗ ಬೋರ್ ಇರೋದ್ರಿಂದ ಅಲ್ವಾ? ಲೋ ಮಂಜ, ಮೀನ್ ಎಲ್ ತಂದ್ರಿ? ಎಷ್ಟೊಂದ್ ತಂದಿದ್ದೀರಾ? ಲೋ ರಂಗ, ತೊರೆಯಕ್ ಹೋಗಿದ್ವಿ ನಾನು ನಮ್ ತಾತನು ಮೀನ್ ಹಿಡ್ಕೊಂಬರಕ್ಕೆ. ಇವೆಲ್ಲನ ತೊರೆಯಾಗೆ ಹಿಡ್ಕೊಂಬಂದಿದ್ದು. ಇನ್ನನ ಮಸ್ತಾಗ್ ಬತ್ತವೆ ಕಣೋ ರಂಗ, ತೊರೆಯಾಗೆ ದಪ್ಪನವೆಲ್ಲ ಬತ್ತವೆ. ನಮ್ ತಾತ ಇನ್ನನ ಹಿಡ್ಕೊಂಬತ್ತೀನಿ, ಇನ್ನೂ ಸಿಗ್ತವೆ, ನೀನ್ ತಕೊಂಡ್ ಹೋಗು ಅಂತಾನ ನನ್ ಕೈ ಕೊಟ್ ಕಳಿಸ್ತು. ನಾನ್ ತಗೊಂಬಂದೆ. ನಮ್ ತಾತ ಇನ್ನವಸ್ ಹಿಡ್ಕೊಂಬರುತ್ತೆ. ಆಮೇಲೆ ಅವನ್ನೆಲ್ಲನ ನಮ್ಮ ಅತ್ತೆರಿ ಕಳಿಸ್ತೀವಿ ನಾವು. ಹೌದೇನೋ ಮುಂಜ, ತೊರೆಯಕ್ ಹೋಗಿ ಹಿಡ್ಕೊಂಬಂದ ಮೀನ? ಇದೊಂದ್ ನೋಡು ಎಷ್ಟು ದಪ್ಪ ಐತೆ. ಇದು ಒಂದೇ 1 kg ಬರುತ್ತೆ ಅನ್ಸುತ್ತಲ್ವೇನಾ? ಹ್ಞೂ ಕಣೋ, ಇಂಥವೇನೆ ಇನ್ನನ ನಮ್ ತಾತ ಹಿಡ್ಕೊಂಬತ್ತೈತೆ ಆಮೇಕಿಂದನ. ಮತ್ತೆ ನೀನು ಒಬ್ನೇ ತೊಳಿತೀಯನಲ್ಲ ಇವಷ್ಟು ಮೀನ್ಗುಳ? ನಾನು ಉಜ್ಲಾ ನಿನ್ ಜೊತೆಗೆ? ನೀನೇನು ಉಜ್ಬೇಡ, ನಾನು ನಮ್ಮ ಅಜ್ಜಿನೂ ಉಜ್ಜಿ ತೊಳಿತೀವಿ. ನೀನ್ ಹಿಂದೆ ನಿಂತೈತ್ ನೋಡಲ್ಲಿ ನಮ್ಮ ಅಜ್ಜಿ ಚಾಕ ಹಿಡ್ಕೊಂಡು. ನೀನ್ ಬೇಕಂದ್ರೆ ನೀರು ಹೊತ್ವೆಂತೆ ಇಲ್ಲೇ ನಿಂತ್ಕ. ಲೇ ಪಾಪ, ಅಲ್ಲ ಮೀನ್ ತಕೊಂಬಂದು ಹಂಗ ಉಜ್ತಾ ಇರೋ ಬತ್ತೀನಿ ನಾನು ಒಂದ್ ಚಾಕ ತಕೊಂಡು ಅಂತಂದ್ರೆ, ಅಲ್ಲ ಇವ್ ನಿಲ್ಲಿಸ್ಕೊಂಡು ಮಾತಾಡ್ಕೊಂಡು ನಿಂತಿದ್ರ ಇಬ್ರುನು? ಉಜ್ಜದ್ ಬಿಟ್ಟು ಜಲ್ದು ಅಲ್ಲ ಯೋಟತ್ತಾತು. ಉಂಬದ್ ಯಾವಾಗ ನಾವು? ಅಜ್ಜಿ, ಇವಾಗಿನ ನೀರ್ ಹೊತ್ತಿ ಬಕೆಟ್ ತುಂಬಾ ನೀರ್ ತುಂಬ ಸಿಕ್ಕಿದೀನಿ. ಬಾ, ನೀನು ಬಂದಾಗ ಇಬ್ರು ಉಜ್ಜನ ಅಂತ ನೋಡ್ತಿದ್ದೆ. ಬಾ ಇಬ್ರು ಉಜ್ಜನ. ಅವ್ರ ರಂಗ ಇದಾನಲ್ಲ, ಅವ್ನ್ ನೀರ್ ಹೊತ್ತು ತಾನ್ ಬೇಕಂದ್ರೆ. ಲೇ ಪಾಪ, ಅಚ್ಚುಕಟ್ಟೆ ಉಜ್ಬೇಕು. ಮ್ಯಾಗ್ಲು ಪರೆ ಎಲ್ಲನ ಹೋಗ್ಬೇಕು ಮೀನಿಂದು. ಆಮೇಲೆ ಅದು ಸೆನಕ್ಕೆ ಉಜ್ಲಿಲ್ಲ ಅಂದ್ರೆ ಮೀನ್ ಸಾರು ಸೆನಕ್ಕಾಗಲ್ಲ ನೋಡು. ಅಚ್ಚುಕಟ್ಟೆ ಉಜ್ಜು. ಹಂಗ ಒಂದಿಟ್ಟು ತಡವಾದ್ರೂ ಆಗ್ಲಿ ಹೇಳು, ಅಚ್ಚುಕಟ್ಟೆ ಉಜ್ಜಪ್ಪ. ಆತು ಕಣಜ್ಜಿ, ನಾನು ಎಲ್ಲನ ಈ ಸೌಳ್ ಹಾಕೊಂಡು ಉಜ್ಜಿಕ್ತೀನಿ. ನೀನು ಆ ಚಾಕ ತಕೊಂಡ್ ಯಾರಿ. ಲೇ ರಂಗ, ನೀನು ನೀರ್ ಹೊತ್ತಲೆ. ನಾವು ತೊಳ್ದಂಗೆ ನೀನ್ ನೀರ್ ಹೊತ್ತು ಹಂಗ. ಲೋ ಮಂಜ, ನಾನು ಉಜ್ಜುತ್ತೀನಿ ಕಣಲ್ಲ ಮೀನ. ಲೋ, ಇಲ್ಲಿ ಕೂಕಾಮಕ್ ನಮಗೆ ಜಾಗ ಇಲ್ಲ, ಇವನು ಉಜ್ಜುತ್ತಾನಂತೆ. ನೋಡಜ್ಜಿ, ನೀನ್ ಸುಮ್ಮನೆ ನೀರ್ ಹೊತ್ತಂಗಿದ್ರೆ ಒತ್ತಪ್ಪ, ಇಲ್ದಿದ್ರೆ ಹೋಗು ಸುಮ್ಮನೆ. ನಾವೆಲ್ಲ ಉಜ್ತೀವಿ, ನಾನು ನಮ್ಮ ಅಜ್ಜಿನು. ಹೋಗಲೇ, ನಾನ್ ನೀರ್ ಹೊತ್ತಲ್ಲ, ಏನೂ ಇಲ್ಲ. ಸುಮ್ನೆ ನಿಂತ್ಕೊಂಡು ನೋಡ್ತೀನಿ ಅಷ್ಟೇ ನೀವ್ ಹೆಂಗ್ ಉಜ್ತೀರಾ ಅಂತಾನ. ಬಿಡು, ನೀರ್ ಹೊತ್ಲಿಲ್ಲ ಅಂದ್ರೆ ನೀನ್ ಕರ್ಕೊಂಡು ಹೋಗೋದಿಲ್ಲ ಇನ್ನೊಂದ್ ದಿವಸ ಮೀನ್ ಹಿಡಿಯಕ್ಕೆ. ನಾನು ನಮ್ ತಾತ ಹೋಗ್ತೀವಲ್ಲ, ಅವಾಗ ನೀನ್ ಕರ್ಕೊಂಡು ಹೋಗಲ್ಲ. ಇವಾಗ ನೀರ್ ಹೊತ್ತಿರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಇನ್ನೊಂದ್ಸರಿ ಹೋದಾಗ. ಸರಿ ಆತು, ಒತ್ತುತ್ತೀನಿ ಬಿಡಲೆ. ಇನ್ನೊಂದ್ಸರಿ ಹೋಗ್ಬೇಕಾರೆ ನಾನು ಕರ್ಕೊಂಡು ಹೋಗು ಹಂಗ. ನಾನು ಬರ್ತೀನಿ, ನಾನು ಒಂದೆರಡು ಮೀನ್ ಹಿಡ್ಕೊಂಡ್ ಬರ್ತೀನಿ. ಈಗಳಪ್ಪ ಗುಂಡಕಾಯಿ ಒಳ್ಳೆಟ ಮೀನ್ ತಂದಿದ್ದಾರೆ. ಯಾಕ ಎಲ್ ತಕೊಂಡೆ ಮೀನ? ದುಡ್ಡು ಕೊಟ್ಟೆ ಅಂತ ತಕೊಂಡಿಲ್ಲ ಕಣೆ. ನಮ್ಮ ಅಜ್ಜನು ನಮ್ಮ ಹುಡ್ಗ ತೊರೆಯಕ್ ಹೋಗಿ ಹಿಡ್ಕೊಂಡ್ ಬಂದಿದ್ದಾವೆ. ಅದಕ್ಕೇನೆ ಉಜ್ಕೊಂಡು ಹೋಗೋಣ ಅಂತಾನ ಇಲ್ಲಿಗೆ ತಂದಮ್ಮ ನಲ್ಲಿ ತಕ್ಕೆ. ಮಂತಾಗೆಲ್ಲ ಉಜ್ಜಿರ್ಬಿಟ್ಟು ನೀಸಿಂದ ವಾಸನೆ ನೋಡು, ಅದಕ್ಕೇನೆ ಇಲ್ಲಿಗೆ ತಂದೆ ಅತ್ತ. ನೀರುನು ಅತ್ತಾಗೆ ಇಲ್ಲೇ ಇದಾವೆ, ಆಗಲಾಗಲ್ಲ ನೀರುನು ಹಿಡ್ಕೊಂಡು ಹೋಗಕ್ಕಾಗಲ್ಲ ಮಂತಕ್ಕೆ ಅಂತಾನ ಇಲ್ಲೇ ತಂದೆ ಉಜ್ಕೊಂಡು ಹೋಗೋಣ ಅಂತಾನ. ನಮ್ಮೂರ್ ತೊರೆಗೆ ಹಿಡ್ಕೊಂಡ್ ಬಂದ್ರೇನು ಪರವಾಗಿಲ್ಲ ಅಮ್ಮ, ಯೋಸನ್ ಸಿಕ್ಕಿದಾವೆ. ಕಣೆ ನಿಂಗಮ್ಮ, ಇವಾಗ ತೊರೆಯಾಗೆ ಮೀನು ಮಸ್ತಾಗ್ ಬತ್ತವಂತೆ. ನಮ್ಮ ಊರರೆಲ್ಲನ ಗಾಣ ತಕೊಂಡೋಗಿ ಅಲ್ಲಿ ಕುಕ್ಕೊಂಡಿದ್ರಂತೆ ತೊಳೆ ದಂಡೆಗೆ ಮೀನ್ ಹಿಡಿಯಕಂತಾನ. ನಮ್ಮ ಅಜ್ಜನು ಹೋಗಿ ಎದ್ದಾಗಿಂದನ ಈಸ್ ಹಿಡ್ಕೊಂಬಂದೈತ್ ನೋಡಮ್ಮ. ಅದಕ್ಕೇನೆ ತೊಳೆದು ಸಾರ್ ಮಾಡೋಣ ಅಂತ ಇದೀನಮ್ಮ. ನಮ್ಮನೆಗೂ ಯಾತು ಇರ್ಲಿಲ್ಲ ತರಕಾರಿ ಸಾರ್ ಮಾಡಕ್ಕೆ. ನಾನು ಯಾತ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆಟತ್ತಿಗೆ ನಮ್ಮ ಹುಡ್ಗ ಮೀನ್ ತಕೊಂಬಂತು. ಅದಕ್ಕೆ ಇವನೇ ತೊಳ್ಕೊಂಡು ಮೀನ್ ಸಾರ್ ಮಾಡೋಣ ಅಂತ ಇದೀನಮ್ಮ. ತೊರೆಯಾಗೆ ಯೂಡಿರ್ದಪ್ಪ ನಾವು 2 kg ಆಗ್ತವೆ ಮೀನು. ಅಂತವೆಲ್ಲನ ಬಲೆ ಹಾಕಿ ಹಿಡ್ಕೊಂಡ್ ಬರ್ತಾ ಇದಾರೆ ನಮ್ಮೂರರೆಲ್ಲನ. ನಮ್ ತಾತನು ನಮ್ಮ ಮನೆಗಿರೋ ಸೊಳ್ಳೆ ಪರ್ದೆ ತಕೊಂಡೋಗಿ ಇವನ್ನೆಲ್ಲ ಹಿಡ್ದಿರೋದು ಮೀನ ಸಣಮಯ್ಯ. ನಾನು
ಹೋಗಿದ್ರಾ? ಅಯ್ಯೋ ರಾಮ, ನಾನ್ ಹಂಗೇನು ನೋಡ್ದೆ ಎದ್ದಾಗ ಸೊಳ್ಳೆ ಪರ್ದೆ ಮಡ್ಸಿಕ್ಕಿದ್ನಲ್ಲ ಇಲ್ಲೇನೆ ಅದ್ ಎಲ್ ಗೊತ್ತು ಅಂತಾನ. ಬಿಡು ಎಲ್ಲ ಬಿದ್ದಿರೋದ್ ಚೆಂದೆ ಪಂದಕ್ಕೆ ಅಂತ ನಾನ್ ಸುಮ್ನಾದೆ. ನೀವ್ ತಗೊಂಡೋಗಿದ್ದೀರಾ ಮೀನ್ ಹಿಡ್ಕೊಂಬರಕ್ಕೆ? ಅಯ್ಯೋ ರಾಮ, ಅಲ್ಲ ರಾತ್ರಿ ಹೊತ್ನಾಗ ಮನಿಕೆ ಮಕ್ಕಾಗಲ್ಲ ಸೊಳ್ಳೆ ಕಾಟ ಅಂತಾನ ನಾನ್ ಎಂತದನ ಒಂದು ಸೊಳ್ಳೆ ಪರ್ದೆ ತಕೊಂಡಿಕ್ಕೊಂಡಿದ್ರೆ ನೀನು ನಿಮ್ ತಾತನು ಮೀನ್ ಹಿಡಿಯಕ್ಕೆ ಅದ್ನೇ ತಗೊಂಡೋಗಿದ್ರಲ್ಲ ಹುಡುಗರ. ಅಲ್ಲ ಈ ಹೆಸರು ಸ್ಯಾನಾಗಿ ಸೊಳ್ಳೆಗಳು ಹಂಗೇನೆ ತುಂಬ್ಕೆಂತವೆ ಕತ್ಲಾಗ್ತಿದಂಗೇನೆ. ನಿದ್ದು ಬರಲ್ಲ. ಅದಕ್ಕೆ ನಾನು ಎಂತದ ಒಂದ ಸೊಳ್ಳೆ ಪರ್ದೆ ತಗೊಂಡಿಕ್ಕೊಂಡಿದ್ರೆ ನೀವ್ ಅದ್ನೇ ತಗೊಂಡೋಗಿದ್ರಲ್ಲ ಹುಡುಗರ. ಅಲ್ಲ ರಾತ್ರಿಕ್ ಇವಾಗ ಏನ್ ಮಾಡೋಣ ಮನಿಕೆ ಮಕ್ಕೆ? ಸೊಳ್ಳೆ ಹಂಗೇನೆ ಕಿವೆ ತಕ್ಕೆ ಬಂದು ಗುಯ್ ಅಂತ ಹಂಗೇನೆ ನಿದ್ದು ಬರಲ್ಲ ಕಣ್ಣಿಗೆ. ಇವಾಗ ರಾತ್ರಿಕ್ ಹೆಂಗ್ ಮನಿಕೆ ಮನಮ್ಮ ಚಿಂತೆ ಆಗೈತ್ ನನಗೆ. ಒಳ್ಳೆ ಕೆಲಸ ಮಾಡಿದಾರ ಬಿಡತ್ತ. ನೀನ್ ಹೋಗ್ತೀಯಮ್ಮ ನಿಂಗಮ್ಮ ಇನ್ನನ. ಅಲ್ಲ ನನಗೆ ರಾತ್ರಿಕ್ ಹೆಂಗಪ್ಪ ಮನಿಕೆ ಅಮ್ಮ ಚಿಂತೆ ಆಗಿದ್ರೆ ನೀನು ಒಳ್ಳೆ ಕೆಲಸ ಮಾಡಿದ್ರ ಅಂತೀಯ. ನೋಡು, ಅಲ್ಲ ಮೀನ್ ಹಿಡಿಯಕ್ಕೆ ಸೊಳ್ಳೆ ಪರ್ದೆನೆ ಬೇಕಾಗಿತ್ತೆ. ಹೋಗ್ಲಿ ಬಿಡಕತ್ತ, ಆ ಸೊಳ್ಳೆ ಪರ್ದೆ ಏನು ಇನ್ನೊಂದ್ ತಾಮೆಂತೆ ಮಸ್ತಾಗಿ ಬೋತ್ತಾರೆ. ನೀನೇ ನಂಗೆ ಅದಾಲೆ 1 ವರ್ಷನ 2 ವರ್ಷ ಆತೇನೋ ನೀನ್ ತಕೊಂಡು ಅಲ್ಲಿ ಹೊರದೋಗಿತ್ತು ಅಲ್ಲೇ ಇಲ್ಲಿನಿ. ಬಿಡು ಹೊಸ ತಕಮೆಂತ ಒಂದ. ಅಯ್ಯೋ, ಅವ್ರು ಯಾವಾಗ ಬೋತಾರೋ ನಾನು ಅದ್ ಯಾವಾಗ ಸೊಳ್ಳೆ ಪರ್ದೆ ತಾಂತೀನೋ. ಇನ್ನು ಸೊಳ್ಳೆ ಪರ್ದೆ ತಾಂಬ ತಕನ ನನಗ್ ಕಣ್ಣಿಗೆ ನಿದ್ದಿಲ್ಲ ಬಿಡು ರಾತ್ರಿ ಹೊತ್ನಾಗ. ಹೋಗತ್ತ ಎಂತ ಕೆಲಸ ಮಾಡಿರು ಯಾವ ಅಜ್ಜನೋ ಈ ಹುಡ್ಗ ಸೇರ್ಕೊಂಡು. ಅಜಯ್, ಮೀನ್ ಹಿಡಿಯಕ್ ತಕೊಂಡೋಗೈತಲ್ಲ ತಾತ ಬಂದ ತಾಂಬರದ್ ಸೊಳ್ಳೆ ಪರ್ದೆನ ಸುಮ್ನಿರು. ಅದ್ಯಾಕ ಹಂಗ ಆಡ್ತೀಯ? ಅಲ್ಲ ಮೀನ್ ಹಿಡಿಯಕ್ ತಗೊಂಡೋಗಿರೋ ಸೊಳ್ಳೆ ಪರ್ದೆ ಇನ್ನ ಸೆನಕಿರುತ್ತೇನಪ್ಪ, ಎಲ್ಲ ಕಿತ್ತೋಗಿರುತ್ತೆ. ಅದ್ ಮೊದ್ಲೇನೆ ಎಲ್ಲ ಹರಿದೋಗಿತ್ತು ಅಲ್ಲಿ ಇಲ್ಲಿ ಒಂದ್ ಇಟ್ಟಿಟ್ಟು. ನಾನ್ ಹೆಂಗೋ ಅದ್ನೇ ಕಟ್ಕೊಂಡ್ ಮನಿಕೆ ಅಂತಿದ್ದೆ. ಅದ್ನು ತಗೊಂಡೋಗಿ ಹಾಳ್ ಮಾಡಿಕ್ಕಿರಿ. ಅದೆಲ್ ಸೆನಕಿರುತ್ತಪ್ಪ. ಅದು ಅಲ್ದೇನೆ ಮೀನ್ ಹಿಡಿಯಕ್ ತಗೊಂಡೋಗೈತೆ ನೀಸು ಅದನ್ನ ಕಟ್ಕೊಂಬಕ್ಕಾಗುತ್ತೆ. ಅದಕ್ಕೆ ನಾನು ಹಂಗೆ ಮನಿಕೆ ಮೊದ್ಲು ಆಸೆ. ಸರಿ ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ತಗೊಂಡೋಗಿದ್ದೀರಾ, ಹೊಸದೇ ತಾಮಕ್ಕಾಗುತ್ತೆ. ಯಾರನ ಬಂದಾರ ತಗೊಂಡ ಉಜ್ಜು ಜಲ್ಜಲ್ದು ಉಜ್ಜಿ ತಗೊಂಡೋಗಿ ಸಾರ್ ಮಾಡೋಣ ಜಲ್ಜಲ್ದು. ಆಲೆ ಹೊಟ್ಟ ಸಿತಾಯ್ತೆ ನೋಡುದ್ರೇನ್ರಪ್ಪ. ಅಲ್ಲ ಮೀನ್ ಹಿಡಿಯಕಂತನ ತಾತನು ಮೊಮ್ಮಗ ನನ್ ಸೊಳ್ಳೆ ಪರ್ದೆನೆ ತಕೊಂಡೋಗಿದ್ದಾರೆ. ಅಲ್ಲ ಇವಾಗ ಕೆರೆ ಕಟ್ಟೆ ಎಲ್ಲ ತುಂಬಿ ಮೀನು ಮಸ್ತಾಗ್ ಬರ್ತವೆ. ಈ ಗಂಡಸ್ರಿಗೆ ಇನ್ನೇನ್ ಕೆಲ್ಸ ಇರಲ್ವಲ್ಲ, ಹೋಗಲ್ ಮೀನ್ ಹಿಡಿಯಕಂತ ಹೋಗ್ಬಿಡ್ತಾರ ದಿನಾನ. ನೋಡಿ ಹಿಂಗ್ ಸೊಳ್ಳೆ ಪರ್ದೆ ತಕೊಂಡೋಗಿ ಹಿಂಗೆಲ್ಲ ಹಾಳ್ ಮಾಡಿದೆ ಯಾರು ಸುಮ್ನಿರ್ತಾರೆ? ಬರ್ಲಿ ಅವ ಅಜ್ಜಿಗೆ ಐತೆ ಮಾಡ್ತೀನಿ ಸರಿಯಾಗಿ. ಸರಿ ಕಣ್ರಪ್ಪ, ನಮಗೂ ಒತ್ತಾತು ಉಣ್ಬೇಕು ಒಟ್ಟಸ್ತೈತೆ ಹಂಗೇನೆ. ಆಲೆ 9:15 ಆಗ್ತಾ ಬಂತು. ಇವನ್ನೆಲ್ಲ ಅಚ್ಚುಕಟ್ಟಾಗಿ ತೊಳ್ಕೊಂಡು ತಕೊಂಡೋಗಿ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಮ್ತೀನಿ. ನೀವು ಯಾರನ್ನ ಮೀನ್ ಸಾರು ಉಮ್ಮಂಗಿದ್ರೆ ಬರ್ರಿ ನಮ್ಮ ಮನೆಗೆ ಉಂಡು ಹೋಗಿರಂತೆ. ನಮ್ಮ ಅಜ್ಜ ಒಂದಿ ಸ್ಯಾನೇನೆ ತಂದೈತ್ ಮೀನ, ನೀವು ಒಂದಿಟ್ಟು ಉಂಡು ಹೋಗಿರಂತೆ ಬರ್ರಿ. ಅಲ್ಲ ಅವ ಅಜ್ಜ ಮೀನ್ ಹಿಡಿಯಕಂತನ ನಾನ್ ಸೊಳ್ಳೆ ಪರ್ದೆನೆ ತಗೊಂಡೋಗ್ಯವನಲ್ಲ. ಅಲ್ಲ ನನ್ ಕೇಳಿದ್ರೆ ಯಾವ್ದಾನ ಒಂದ್ ತೆಳ್ಳನ್ ಸೀರೆ ಕೊಡ್ತಿರ್ಲಿಲ್ವೇ? ಬರ್ಲಿ ಸರಿಯಾಗಿ ಮಾಡ್ತೀನಿ ಅವ ಅಜ್ಜಿಗೆ. ಅದನ್ನ ನಿಮ್ಗೆಲ್ಲನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅವ ಅಜ್ಜ ನಮ್ಮ ಅಂತಕ್ ಬಂದಾಗ ನಾನ್ ಹೆಂಗ್ ಅವ ಅಜ್ಜ ಕ್ಲಾಸ್ ತಾಂತೀನಿ ಅಂತನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಗ್ತಾ ಇರಿ.